ಹಾಯ್ ಎವ್ರಿವಾನ್. ಸೊ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆ್ಯಂಡ್ ಅಫ್ಕೋರ್ಸ್ 3 ಪ್ರಾಜೆಕ್ಟು, ಆಮೇಲೆ ಮದುವೆ, ಆಮೇಲೆ ಪ್ರೆಗ್ನೆನ್ಸಿ, ಸೊ ಇದೆಲ್ಲದ್ರ ಮಧ್ಯೆ ಆಬ್ವಿಯಸ್ಲಿ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಅಥವಾ ಯೂಟ್ಯೂಬ್ ಚಾನಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೇ ಇರಲಿಲ್ಲ. ಸೊ ರೀಸೆಂಟಾಗಿ ಈಗ 1 ತಿಂಗಳಿಂದ ಒಂದಷ್ಟು ಶಾರ್ಟ್ಸು, ಆಮೇಲೆ ಸೊ ನಮ್ಮದು ಆ್ಯನಿವರ್ಸರಿ ಟೈಮಲ್ಲಿ ಸೊ ನಮ್ಮದು ಮದುವೆ ವೀಡಿಯೋ, ಸೊ ಈ ಥರದ್ದು ಒಂದಷ್ಟು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಪರ್ಟಿಕ್ಯುಲರ್ಲಿ ವ್ಲಾಗ್ಸ್ ಅಂತ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಸಂಕ್ರಾಂತಿ. ಸೊ ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ಕೂಡ ನಾನು ಹೇಳಿದಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಸೊ ಒಂದು ಒಳ್ಳೆ ಬಿಗಿನಿಂಗ್, ಒಂದು ಒಳ್ಳೆ ಸ್ಟಾರ್ಟ್, ವರ್ಷದ ಮೊದಲನೇ ಹಬ್ಬ. ಸೊ ಇವತ್ತಿಂದ ಮತ್ತೆ ಈ ಒಂದು ವ್ಲಾಗ್ಸ್ ಮಾಡೋದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಸೊ ಹೇಗೆಲ್ಲ ಆಚರಿಸ್ತೀವಿ. ಸೊ ನಮ್ಮನೆ ಅಂತ ಅಂದರೆ ಆಬ್ವಿಯಸ್ಲಿ ಲೈಕ್ ನಮ್ಮ ಅತ್ತೆ ಮನೆಯಲ್ಲಿದ್ದೀವಿ. ಸೊ ಎವ್ರಿ ಹಬ್ಬ, ಸೊ ಇವನ್ ದೋ ನಾನು ನನ್ನ ಹಸ್ಬೆಂಡು ವಿ ಸ್ಟೇ ವೆರಿ ಕ್ಲೋಸ್ ಬೈ. ಸೊ ಒಂದು ಅಪಾರ್ಟ್ಮೆಂಟ್ ತೊಗೊಂಡು, ಸೊ ಜಸ್ಟ್ ಅಬೌಟ್ ಲೈಕ್ 20 ಮಿನಿಟ್ಸ್ ಅಪಾರ್ಟ್ ನಮ್ಮ ಅತ್ತೆ ಮನೆಗೆ. ಸೊ ನಾವು ಅಲ್ಲೇ ಇರೋದು. ಸೊ ಅದು ಬಿಟ್ಟು ನನ್ನ ಅಮ್ಮ, ತಮ್ಮ ಆ್ಯಂಡ್ ಸೊ ನನ್ನ ಸಿಸ್ಟರ್ ಇನ್ ಲಾ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಇವತ್ತು ಹಬ್ಬಕ್ಕೆ ಅಂತ ಹೇಳಿ. ಸೊ ಇವತ್ತು ಇಲ್ಲಿ ಬಸವೇಶ್ವರ ನಗರಲ್ಲಿ ಸೊ ಅತ್ತೆ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೊ ಒಂದೊಂದ್ಸಲಿ ನಮ್ಮ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅಪಾರ್ಟ್ಮೆಂಟಲ್ಲಿ ಯೂಶಲಿ ಬರೀ ನಾನು ಮತ್ತು ಪ್ರೀತಮ್ ಇಬ್ಬರೇ ಇರೋದ್ರಿಂದ ಅಲ್ಲೇನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಇಂಪಾರ್ಟೆಂಟ್ ಒಕೇಶನ್ಸ್ ಅಥವಾ ದೊಡ್ಡ ಫಂಕ್ಷನ್ಸ್ ಇದ್ದರೆ ಫಾರ್ಮ್ ಹೌಸ್ಗೆ ಹೋಗ್ತೀವಿ. ಸೊ ಈ ಥರ ನಮ್ಮದು ಯಾವುದೇ ಒಂದು ಫೆಸ್ಟಿವಿಟೀಸು ಅಥವಾ ಏನೇ ಒಂದು ಇವೆಂಟ್ಸು ಏನೇ ಇದ್ರೂ ಕೂಡ ಈ 4 ಮನೆಗಳ ಮಧ್ಯೆ ಡಿವೈಡ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತಿನ ಈ ಹಬ್ಬ ಸೊ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಸೊ ನಮ್ಮ ಅತ್ತೆ ಏನೆಲ್ಲ ಅಡುಗೆ ಮಾಡಿದ್ದಾರೆ, ಸೊ ಒಟ್ಟಾರೆ ಥ್ರೂ ಔಟ್ ದ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಸೊ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ವೆರಿ ಹ್ಯಾಪಿ ಸಂಕ್ರಾಂತಿ ಆಯಿತಾ ನಿಮ್ಮೆಲ್ರಿಗೂ ಕೂಡ. ಸೊ ಲೆಟ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಇಯರ್ ಅಹೆಡ್. ಆ್ಯಂಡ್ ಸೊ ಈಗ ನಾನು ಆಲ್ಮೋಸ್ಟು ಜಸ್ಟ್ ಒಂದು ಫೌಂಡೇಶನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಯಾರಿ ಉಟ್ಕೋಬೇಕು, ಜ್ಯುವೆಲ್ರಿ ಹಾಕ್ಕೋಬೇಕು, ಎಲ್ಲ ಮಾಡಬೇಕು. ಸೊ ಐ ವಿಲ್ ಟೇಕ್ ಯು ಥ್ರೂ ಇಟ್. ಸೊ ಎನಿವೇಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್, ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ. ಓಕೆ, ಸೊ ನಾನು ಆಗಲೇ ಹೇಳಿದಾಗೆ ನಾನು ಜಸ್ಟ್ ಒಂದು ಸಿಂಪಲ್ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ಕು ಆಲ್ರೆಡಿ ಹಾಕ್ಕೊಂಬಿಟ್ಟಿದ್ದೀನಿ. ಜಸ್ಟ್ ಒಂದು ಚೂರು ಲೈಟಾಗಿ ಒಂದು ಐ ಮೇಕಪ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ತುಂಬ ಒಂಥರ ಮುಖ ಎಲ್ಲ ಬೋರ್ಡಾಗಿ ಕಾಣಿಸುತ್ತೆ. ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನನ್ನ ಶೂಟಿಂಗಿಗೂ ಇಷ್ಟೇ ಆಯಿತಾ ಮಾಡ್ಕೊಳ್ಳೋದು. ನಾನು ಪ್ರತಿದಿನ ಬೆಳಿಗ್ಗೆ ಕಾರಲ್ಲಿ ಹೋಗಬೇಕಾದ್ರೆ 10 ಮಿನಿಟ್ಸು, ಶೂಟಿಂಗಿಗೆ ಹೋಗಬೇಕಾದ್ರೆ ಮೇಕಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸ್ಪೆಷಲಿ ಶಾಂಭವಿನಲ್ಲಿ ಸೊ ಈಗ ಯಾವುದೇ ಲೀಡ್ ಕ್ಯಾರೆಕ್ಟ್ರ್ ಮಾಡಿದ್ರೂ ಅಷ್ಟೇ ಆಯಿತಾ, ಮೇಕಪ್ಪು ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ತುಂಬ ನ್ಯಾಚುರಲಾಗಿ ತೋರಿಸೋದಕ್ಕೆ ಇಷ್ಟಪಡ್ತಾರೆ. ಸೊ ಸ್ಪೆಷಲಿ ಶಾಂಭವಿನಲ್ಲಿ ನಾನು ಲೀಡ್ ಮಾಡ್ತಿರೋದ್ರಿಂದ, ಸೊ ಆ ಒಂದು ಶಿವಗಾಮಿ ರೋಲು ಮಾಡ್ತಿರೋದ್ರಿಂದ. ಆ್ಯಂಡ್ ಇವಾಗ ಶಿವಗಾಮಿ ತುಂಬ ಬಡವಳಾಗಿ ಹೋಗ್ಬಿಟ್ಟಿರ್ತಾಳೆ ಅದರಲ್ಲಿ. ಸೊ ಎಲ್ಲರೂ ನೋಡೇ ಇರ್ತೀರ. ಸೊ ಹಾಗಾಗಿ ಇದು ಮೇಕಪ್ ಇಸ್ ಲೈಕ್ ವೆರಿ ಲೆಸ್, ಆಲ್ಮೋಸ್ಟ್ ಮೇಕಪ್ ಇಲ್ಲದೇನೂ ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ಕ್ಯಾಮ್ರಾ ಕಣ್ಣಿಗೆ ಮೇಕಪ್ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಲೈಟಾಗಿ ಮೇಕಪ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಎವ್ರಿ ಡೇ ಕಾರಲ್ಲಿ ಹೋಗ್ಬೇಕಾದ್ರೆ ಬೆಳಿಗ್ಗೆ 10 ನಿಮಿಷ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ಮೇಕಪ್ಪು. ಆ್ಯಂಡ್ ಇಡೀ ದಿನ ಅದೇ ಮೇಕಪ್ ಇರುತ್ತೆ. ಆಲ್ಮೋಸ್ಟ್ ಟಚಪ್ಪು ಮಾಡ್ಕೊಳ್ಳಲ್ಲ ನಾನು. ಸೊ ವೆರಿ ಸಿಂಪಲಾಗಿ ಹಿಂಗೆ ಒಂದು ಐ ಶ್ಯಾಡೋ ಹಾಕ್ಕೊಂಬಿಟ್ಟು ಆ್ಯಂಡ್ ಕಾಜಲು, ಮಸ್ಕಾರ ಅಷ್ಟೇ. ಸೊ ಹಬ್ಬಕ್ಕೂ ಅಷ್ಟೇ, ಮನೇಲಿದ್ದಾಗೆಲ್ಲ ಏನು ಅಂತ ಅಂದರೆ ತುಂಬ ಜಾಸ್ತಿ ಮೇಕಪ್ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ. ಒನ್ಸ್ ಬೇಸಿಕ್ ಫೌಂಡೇಶನ್ ಅಥವಾ BB ಕ್ರೀಮ್, ಸೊ ನಾನು ಮ್ಯಾಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡೋದು. ಶೂಟಿಂಗು ಅಷ್ಟೇ. ಆ್ಯಂಡ್ ಮನೇಲಿ ಏನಾದರೂ ಈ ಥರ ಫಂಕ್ಷನು, ಮದುವೆ, ಇವೆಂಟು ಏನಿದ್ರೂ ಅಷ್ಟೇ. ಸೊ ಶೂಟಿಂಗಿಗೆ ಮೇಕಪ್ ಮಾಡಿಕೊಂಡು ಇಡೀ ದಿನ ಮೇಕಪ್ಪಲ್ಲಿ ಇದು ಎಷ್ಟು ಬೋರ್ ಆಗಿಬಿಟ್ಟಿರುತ್ತೆ ಅಂದರೆ, ಎಲ್ಲೇ ಇವಾಗ ಒಂದು ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗಬೇಕು ಅಂದ್ರೂ ಅಥವಾ ಏನೇ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಅಂದರೂ ಕೂಡ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ರೆಡಿ ಆಗೋದಕ್ಕೆ ಮನಸ್ಸೇ ಇರಲ್ಲ. ನಮ್ಮತ್ತೆ ಯಾವಾಗಲೂ ಕೇಳ್ತಿರ್ತಾರೆ, ನೀನು ಶೂಟಿಂಗಿಗೆಲ್ಲ ಅಷ್ಟು ಚೆನ್ನಾಗಿ ರೆಡಿ ಆಗಿರ್ತೀಯಾ, ಸೊ ನಮ್ಮ ಜೊತೆ ಎಲ್ಲ ಬರುವಾಗಲೂ ಹಾಗೆ ರೆಡಿ ಆಗು ಅಂತ ಹೇಳಿಬಿಟ್ಟು. ಸೊ ಅವ್ರಿಗೋಸ್ಕರ ರೆಡಿ ಆಗೋದಷ್ಟೇ. ಇಲ್ಲಾಂದರೆ ನಾನು ಹಬ್ಬ ಬಂದ್ರೂ ಯಾವುದಾದ್ರೂ ಒಂದು ಚೂಡಿದಾರು ಅಥವಾ ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋಂಥ ಸ್ಯಾರಿ ಹಾಕ್ಕೊಂಡು ಹಾಗೆ ಇದ್ಬಿಡ್ತೀನಿ. ಸೊ ನಾನು ಮೇನ್ಲಿ ನನ್ನ ಗಂಡಿಗಿಂತ ಹೆಚ್ಚಾಗಿ ರೆಡಿ ಆಗೋದು ನಮ್ಮ ಅತ್ತೆಗೋಸ್ಕರ. ಬಿಕಾಸ್ ನಮ್ಮ ಅತ್ತೆಗೆ ನಾನು ಎಲ್ಲ ಥರ ಡ್ರೆಸ್ಸಸ್ ಹಾಕ್ಕೋಬೇಕು, ಎಲ್ಲ ಥರ ಒಡವೆ ಹಾಕ್ಕೋಬೇಕು, ಎಲ್ಲ ಥರ ಶಾರ್ಟ್ ಡ್ರೆಸ್ಸಸ್ಸು ಆ್ಯಂಡ್
ಗ್ಲ್ಯಾಮರಸ್ ಡ್ರೆಸ್ಸಸ್ಸು, ಒಟ್ಟು ನಮ್ಮ ಅತ್ತೆಗೆ, ನನ್ನ ಗಂಡನಿಗಿಂತ ಜಾಸ್ತಿ ನಮ್ಮ ಅತ್ತೆಗೆ ನನ್ನನ್ನು ಫುಲ್ಲು ಡಾಲ್ಡಪ್ ಆಗಿ ನೋಡೋದಕ್ಕೆ ಇಷ್ಟ. ಸೊ ಯಾವುದೇ ಹಬ್ಬ ಏನೇ ಬಂದ್ರೂ ಕೂಡ ನಾನು ಮೇನ್ಲಿ ರೆಡಿ ಆಗೋದು ಅತ್ತೆಗೋಸ್ಕರ. ಸೊ ಎಸ್, ಆಲ್ಮೋಸ್ಟ್ ಡನ್. ಮಸ್ಕಾರ ಒಂದು ಬಾಕಿ ಇದೆ ಅಷ್ಟೇ. ಸೊ ಸ್ಯಾರಿ ಉಟ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡು ಹೂ ಮುಟ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ನಾನು ಸ್ಯಾರಿ ಯಾವ್ದು ಉಟ್ಕೋತಾ ಇದ್ದೀನಿ ಇವತ್ತು ಎಲ್ಲ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಯಾ, ಮುಗೀತು. ಸಾಕಲ್ವಾ? ಸಿಂಪಲ್ಲಾಗಿ, ಎಲಿಗೆಂಟಾಗಿ, ನೀಟಾಗಿ ಕಾಣಿಸುತ್ತೆ. ಈಗ ಸ್ಟಿಕ್ಕರ್ ಒಂದು ಚೂಸ್ ಮಾಡಿಬಿಡ್ತೀನಿ. ಸೊ ನಾನಿವತ್ತು ಉಟ್ಕೋತಾ ಇರೋವಂಥ ಸ್ಯಾರಿಯಲ್ಲಿ ಪರ್ಪಲ್ ಬಾರ್ಡರ್ ಇದೆ. ಓಕೆ. ಸೊ ನನ್ನ ತಮ್ಮ ಈಗ ರೀಸೆಂಟಾಗಿ ಕಳೆದ ಹಬ್ಬಕ್ಕೆ, ಅಂದರೆ ಗೌರಿ ಗಣೇಶ ಹಬ್ಬ ಟೈಮಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ಸೀರೆ. ಆ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ದ, ಬಟ್ ಅದೇ ಅದನ್ನು ಉಟ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅದನ್ನು ಉಟ್ಕೊಳ್ತಾ ಇದ್ದೀನಿ ಸಂಕ್ರಾಂತಿಗೆ. ಯಾ, ಓಕೆ. ಸೊ ಐ ಆಮ್ ರೆಡಿ. ಮೇಕಪ್ ಎಲ್ಲ ಮುಗೀತು. ಸೊ ನಾನು ಸ್ಯಾರಿ ಜ್ಯುವೆಲ್ರಿ ಎಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಹಾಕೊಂಡು ರೆಡಿ ಆಗೋಣ. ಆಮೇಲೆ ಮನೆ ಹೇಗೆ ರೆಡಿ ಆಗಿದೆ ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಏನೇನು ಅಡುಗೆ ಎಲ್ಲನೂ ಕೂಡ ತೋರಿಸ್ತೀನಿ. ಓಕೆ. ಹಾಯ್. ಸೊ ಯಾ, ಸ್ಯಾರಿ ಉಟ್ಕೊಂಡಾಯಿತು. ಆ್ಯಂಡ್ ಐ ಲವ್ ದ ಕಲರ್ ಕಾಂಬಿನೇಷನ್. ಸೊ ತುಂಬಾ ಇಷ್ಟ ಆಯ್ತು ನನಗೆ ಈ ಸ್ವೀಟ್ ಯೆಲ್ಲೋ ಆ್ಯಂಡ್ ಈ ಪರ್ಪಲ್. ಸೊ ಬ್ಲೌಸ್ ಆ್ಯಕ್ಚುಲಿ ಈ ಸ್ಯಾರಿದಲ್ಲ, ಇನ್ನೂ ಹೊಲಿಸೇ ಇಲ್ಲ. ನಾನು ಹೇಳ್ದಂಗೆ ನನ್ನ ತಮ್ಮ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದು. ಸೊ ಬೇರೆ ಯಾವುದೋ ಒಂದು ಡಿಸೈನರ್ ಬ್ಲೌಸ್ ಇತ್ತು. ಸೊ ಅದನ್ನು ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಸೊ ಒಂದು ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಈ ಜ್ಯುವೆಲ್ರಿ ಎಲ್ಲ ಯಾಕೆ ಅದನ್ನು ಟೈಮ್ಲೆಸ್ ಅನ್ನೋ ಪೀಸ್ ಆಫ್ ಹೆರಿಟೇಜ್ ಅಂತ ಕರೀತಾರೆ ಅಂತ ಅಂದರೆ, ಎವ್ರಿ ಜ್ಯುವೆಲ್ರಿ, ಅದು ಅಮ್ಮ ಮಾಡಿಸ್ಕೊಡೋದಾಗಿರ್ಬೋದು, ಅತ್ತೆ ಮಾಡಿಸ್ಕೊಡೋದಾಗಿರ್ಬೋದು, ಸೊ ಸ್ಪೆಷಲಿ ಇಂಡಿಯನ್ ಕಲ್ಚರಲ್ಲಿ ದೇ ಹ್ಯಾವ್ ದರ್ ಓನ್ ರಿಲೆವೆನ್ಸ್ ಅಲ್ವಾ. ರಿಲೆವೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಪಾಸ್ಡ್ ಆನ್ ಟು ಜನ್ರೇಷನ್ಸ್. ಆ್ಯಂಡ್ ಅದರಲ್ಲಿರೋಂಥ ಎಮೋಷನ್ಸ್ ಆ್ಯಂಡ್ ಅದನ್ನು ಮಾಡಿಸಿ ಆ್ಯಂಡ್ ಇನ್ನೊಬ್ಬರಿಗೆ ಗಿಫ್ಟಾಗಿ ಕೊಡಬೇಕಾದ್ರೆ, ಸೊ ಅದರಲ್ಲಿರೋಂಥ ಒಂದು ಎಮೋಷನ್ಸ್ ಆ್ಯಂಡ್ ದ ಸ್ಟೋರಿ ಬಿಹೈಂಡ್ ಇಟ್ ಇಸ್ ಸೋ ಟಚಿಂಗ್. ಸೊ ಅದೇ ಥರ ಫಸ್ಟ್ಲಿ, ಸೊ ಇದು ನನ್ನನ್ನು ತುಂಬ ಜನ ಕೇಳಿದ್ದಾರೆ. ಓಕೆ, ಸೊ ಶೂಟಲ್ಲಿ ಅಥವಾ ಸುಮ್ಮನೆ ಅದ್ರ ಫೋಟೋಲ್ಲಿ ಹಾಕ್ಬೇಕಾದ್ರೆ, ಮೇಡಮ್ ನೀವು ತಾಳಿ ಹಾಕ್ಕೊಳ್ಳಲ್ವಾ ಅಂತ ಹೇಳ್ಬಿಟ್ಟು. ತಾಳಿ ಡೆಫಿನೆಟ್ಲಿ ಹಾಕ್ಕೊಳ್ತೀನಿ, ಬಟ್ ಇದು ಮೈ ಒರಿಜಿನಲ್ ತಾಳಿ. ಸೊ ಇದನ್ನು ನನಗೆ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಶೂಟಿಂಗಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಎಲ್ಲ ಡ್ರೆಸ್ಸಸ್ ಮೇಲೂ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಈ ಥರ ಸ್ಯಾರೀಸ್ ಎಲ್ಲ ಉಟ್ಕೊಂಡಾಗ ಕಂಪಲ್ಸರಿಲಿ ಹಾಕ್ಕೊಳ್ತೀನಿ. ಇದು ಬಿಟ್ಟು ಒಂದು ಚಿಕ್ಕದು ಕರಿಮಣಿ ಸರ ಅದು ತಾಳಿ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಅದನ್ನು ಎಲ್ಲ ವೆಸ್ಟರ್ನ್ ವೇರು ಏನಿದ್ರೂ ಕೂಡ ಅದಕ್ಕೆ ನಾನು ಹಾಕೋತೀನಿ, ಜಿಮ್ಗೊಂದು ಹೋಗುವಾಗ ಬಿಟ್ಟು. ಸೊ ಈ ತಾಳಿನ ನನಗೆ ಅತ್ತೆ ಮಾಡಿಸ್ಕೊಡ್ಬೇಕಾದ್ರೆ, ಸೊ ನಾನು ಇದರಲ್ಲಿ, ಸೊ ಈ ಥರ ಇದಕ್ಕೇನೋ ಕರೀತಾರೆ. ಓಕೆ, ಎಸ್ಪೆಷಲಿ ಈ ಮೋಟಿವ್ಸ್ಗೆ. ಸೊ ನಾನು ಈ ಥರ ಇದರಲ್ಲಿ 3 ಹಾರ್ಟ್ ಮಾಡಿಸ್ಕೊಂಡೆ, ನಂಗೆ ಇದು ಬೇಕು ಅಂತ ಹೇಳಿಬಿಟ್ಟು. ಸೊ ದಿಸ್ ಒನ್ ಕಂಟೈನ್ಸ್ ದಿಸ್ ಗ್ರೀನ್ ಕಲರ್ ಸ್ಟೋನ್ಸ್, ಇದಕ್ಕೆ ಸಮ್ ಎಮರಲ್ಡ್ ಸ್ಟೋನ್ಸ್ ಥರ. ಆ್ಯಂಡ್ ದರ್ ಆರ್ 2 ಹಾರ್ಟ್ಸ್. ಸೊ ಬೇಸಿಕಲಿ ನಾನು ಏನಕ್ಕೆ ಈ 3 ಹಾರ್ಟ್ ಮಾಡಿಸ್ಕೊಂಡೆ ಇದರಲ್ಲಿ ಅಂತ ಅಂದರೆ, ಸೊ ದಿಸ್ ಗ್ರೀನ್ ಕಲರ್ ಹಾರ್ಟ್ ಇಸ್ ಮೈನ್ ಆ್ಯಂಡ್ ಮೈ ಹಸ್ಬೆಂಡ್ಸ್ ಅಂತ. ಆ್ಯಂಡ್ ದಿಸ್ ಇಸ್ ಲೈಕ್ ಮೈ ಫ್ಯಾಮಿಲಿ, ಅಂದರೆ ಅಮ್ಮನ ಫ್ಯಾಮಿಲಿ, ಆ್ಯಂಡ್ ದಿಸ್ ಇಸ್ ಅತ್ತೆ ಫ್ಯಾಮಿಲಿ. ಸೊ ಇದಿಷ್ಟು ಹಾರ್ಟ್ಸು ಕೂಡ ನನ್ನ ತಾಳಿನಲ್ಲಿರಬೇಕು, ಅದು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಸಿಂಪಲಾಗಿ ನಮ್ಮ ಅತ್ತೆ ನಿನ್ಗೆ ಯಾವ ಡಿಸೈನ್ ಬೇಕು ತಾಳಿ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದಾಗ ಮದುವೆಗೆ ಮುಂಚೆ ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ಸೊ ದಿಸ್ ಇಸ್ ವಾಟ್ ಇಟ್ ರೆಪ್ರೆಸೆಂಟ್ಸ್. ಓಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒನ್ ಪೀಸ್ ಆಫ್ ಜ್ಯುವೆಲ್ರಿ ಇವತ್ತು ನಾನು ಹಾಕ್ಕೊಳ್ತಾ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಸೊ ದಟ್ ಈಸ್ ಅ 100 year old ಜ್ಯುವೆಲ್ರಿ. ಸೊ 100 year old ಅಂತಂದರೆ ಇದು ನಮ್ಮ ಮುತ್ತಜ್ಜಿದು. ಸೊ ಐ ಡೋಂಟ್ ನೋ ಇದು ನೀವೆಷ್ಟು ನೀಟಾಗಿ ನಿಮಗೆ ಕಾಣಿಸ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ. ಸೊ ದಿಸ್ ಒನ್, ಸೊ ಇದು ಬಂದು ನಮ್ಮ ಮುತ್ತಜ್ಜಿ ಜ್ಯುವೆಲ್ರಿ. ಇದು ನಮ್ಮ ದೊಡ್ಡಮ್ಮ ಮದುವೆ ಮಾಡ್ಕೋಬೇಕಾದ್ರೆ ನಮ್ಮ ದೊಡ್ಡಮ್ಮಂಗೆ ಗಿಫ್ಟಾಗಿ ಇದನ್ನು ಕೊಟ್ಟಿದ್ರಂತೆ, ನಮ್ಮ ಅಜ್ಜಿ ಅಜ್ಜ ಎಲ್ಲ, ಅಂದರೆ ನಮ್ಮ ಅಮ್ಮನ ಸಿಸ್ಟರು. ಇವಾಗ ಅದನ್ನು ನನ್ನ ದೊಡ್ಡಮ್ಮ, ಸೊ ಈ ಒಂದು ಪೀಸ್ ಆಫ್ ಜ್ಯುವೆಲ್ರಿನ, ಸೊ ಬಿಕಾಸ್ ಇಟ್ಸ್ ಅ ಕೈಂಡ್ ಆಫ್ ಅನ್ ಆ್ಯಂಟಿಕ್ ಜ್ಯುವೆಲ್ರಿ, ಸಿಂಪಲ್ ಜ್ಯುವೆಲ್ರಿನೇ ಇಲ್ಲ ಅಂತಲ್ಲ, ಬಟ್ ಈ ಹಳೇ ಕಾಲದಲ್ಲಿ ಹೀರೋಯಿನ್ಸ್ ಎಲ್ಲ ಈ ಥರದ್ದು ಹಾಕೊಳ್ಳೋರು. ಸೊ ಇದನ್ನು ನನಗೆ ಅವರು US ಅಲ್ಲಿ ಇರೋದ್ರಿಂದ, ಬಿಕಾಸ್ ಶಿ ಡಸಂಟ್ ಯೂಸ್ ಇಟ್ ಮಚ್, ಇದನ್ನು ನನಗೆ ಗಿಫ್ಟಾಗಿ ಕೊಟ್ಬಿಟ್ಟಿದ್ದಾರೆ ಇವಾಗ. ಸೊ ಇವತ್ತು, ಆ್ಯಂಡ್ ಇದಕ್ಕೆ ಆಬ್ವಿಯಸ್ಲಿ ಈ ಥರ ಓಲೆನೂ ಇದೆ 2. ಐ ಮೀನ್ ಆಬ್ವಿಯಸ್ಲಿ ಓಲೆ 2 ಬರೋದು. ಸೊ ಯಾ, ಇದು ಸ್ಮಾಲ್ ಸ್ಟಡ್ಸ್ ಥರ 2 ಓಲೆನೂ ಇದೆ ಇದಕ್ಕೆ. ಸೊ ಇವತ್ತು ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಮೊದಲನೇ ಫೆಸ್ಟಿವಲ್ ಆಫ್ ದ ಇಯರ್. ಸೊ 100 year old ಒಂದು ಆ್ಯಂಟಿಕ್ ಜ್ಯುವೆಲ್ರಿ.
ಸೊ ನಮ್ಮ ಮುತ್ತಜ್ಜಿ ಆದಮೇಲೆ ನಮ್ಮ ಅಜ್ಜಿ, ಅದಾದಮೇಲೆ ನಮ್ಮ ದೊಡ್ಡಮ್ಮ, ಆ್ಯಂಡ್ ಇವಾಗಿದ್ದು ನನಗೆ ಬಂದಿದೆ. ಸೊ ಐ ಥಾಟ್ ಐ ವಿಲ್ ವೇರ್ ದಿಸ್ ಇವತ್ತು. ಆ್ಯಂಡ್ ನಾನು ಹೇಳ್ದಂಗೆ ಸ್ಪೆಷಲಿ ಇಂಡಿಯನ್ ಕಲ್ಚರಲ್ಲಿ ಜ್ಯುವೆಲ್ರಿ ಅಂತ ಬಂದಾಗ ದರ್ಸ್ ಅ ಲಾಟ್ ಆಫ್ ಸಿಗ್ನಿಫಿಕೆನ್ಸ್ ಅದಕ್ಕೆ. ಅದನ್ನು ಒಂದು ಹೆಣ್ಮಗು ಮನೆಯಲ್ಲಿ ಹುಟ್ಟಿದ ತಕ್ಷಣ ಅದಕ್ಕೆ ಜ್ಯುವೆಲ್ರಿ ಮಾಡಿಸೋದಾಗಿರ್ಬೋದು, ಅಥವಾ ಮದುವೆ ಟೈಮಲ್ಲಿ ಅದನ್ನು ಪಿಕ್ ಮಾಡೋದಾಗಿರ್ಬೋದು, ಅಥವಾ ಈ ಥರ ಈ ಹೆರಿಟೇಜ್ ಜ್ಯುವೆಲ್ರಿ ಅಂದರೆ ಈ ಜನ್ರೇಷನ್ಸ್ ಟುಗೆದರ್ ಏನಿರುತ್ತೆ ಅದನ್ನು ಮನೆ ಹೆಣ್ಮಕ್ಳಿಗೆ ಪಾಸ್ ಆನ್ ಮಾಡೋದಾಗಿರ್ಬೋದು. ಸೊ ಇಟ್ಸ್ ವೆರಿ ಟಚಿ ಆ್ಯಂಡ್ ಎಮೋಷ್ನಲ್. ಸೊ ಇವತ್ತು ಈ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ. ಸೊ ಫುಲ್ ರೆಡಿ ಆಗಿಬಿಟ್ಟು ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ, ಐ ನೀಡ್ ಅ ಬಿಗರ್ ಮಿರರ್ ಇದನ್ನು ಕರೆಕ್ಟಾಗಿ ಹಾಕ್ಕೊಳಕ್ಕೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಏನು ಗೊತ್ತಾ, ಎಲ್ಲರ ಮನೆಯಲ್ಲೂ ಒಬ್ಬಟ್ಟು, ಗೆಣಸು, ಅವರೆಕಾಳು, ಈ ಥರ ಡಿಫ್ರೆಂಟ್ ಪಲ್ಯಗಳು ಎಲ್ಲ ಕಾಮನ್. ಬಟ್ ನನಗೆ ಯಾವುದೇ ಹಬ್ಬಕ್ಕಾಗಲಿ ಒಬ್ಬಟ್ಟು ಮಾಡಿದಾಗೆಲ್ಲ ನನ್ನ ಫೇವ್ರೆಟ್ ಐಟಮ್ ಅಂದರೆ ಒಬ್ಬಟ್ಟು ಸಾರು. ಸಿಕ್ಕಾಬಟ್ಟೆ ಇಷ್ಟ ನನಗೆ. ಈ ಸಲ ಹಬ್ಬಕ್ಕೆ ಅಮ್ಮ, ನನ್ನ ತಮ್ಮ, ನನ್ನ ಸಿಸ್ಟರ್ ಇನ್ ಲಾ ಎಲ್ಲರೂ ಮನೆಗೆ ಬಂದಿದ್ದರು. ಹಬ್ಬಗಳ ಒಂದು ವಿಶೇಷನೇ ಅದು ಅಲ್ವಾ. ಈ ಬ್ಯುಸಿ ಲೈಫಲ್ಲಿ ಇನ್ಫ್ಯಾಕ್ಟ್ ನಾವೆಲ್ಲರೂ ಕೂಡ ಒಂದು 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಅಪಾರ್ಟ್ ಅಷ್ಟೇ ಇರೋದು. ಅತ್ತೆ ಮನೆಯೂ ಅಷ್ಟೇ ಆ್ಯಂಡ್ ಅಮ್ಮನ ಮನೆಯೂ ಅಷ್ಟೇ. ಬಟ್ ಸ್ಟಿಲ್ ಬ್ಯುಸಿ ಶೆಡ್ಯೂಲಲ್ಲಿ ಮೀಟ್ ಮಾಡೋದೇ ಕಷ್ಟ ಆಗೋಗುತ್ತೆ. ಸೊ ಸಂಕ್ರಾಂತಿ ಟೈಮಲ್ಲಿ ಆಬ್ವಿಯಸ್ಲಿ ನಾವು ಈ ಎಳ್ಳು ಬೆಲ್ಲ ಇದೆಲ್ಲ ಏನಕ್ಕೆ ತಿಂತೀವಿ ಅಂತ ನಮಗೆ ಗೊತ್ತೇ ಇರುತ್ತೆ. ಬಟ್ ನನಗೆ ಒಂದು ಡೌಟ್ ಇತ್ತು. ಸೊ ಸ್ಪೆಷಲಿ ಈ ಎಳ್ಳನ್ನು ಅಂದರೆ ಸೀಸೇಮ್ ಸೀಡನ್ನು ಪ್ರೆಗ್ನೆಂಟ್ ಲೇಡೀಸು ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಸೊ ಇಡೀ ಸಂಕ್ರಾಂತಿದು ಈ ಪ್ರಾಡಕ್ಟ್ಸ್ ಏನೇನೇನೇನು ಬರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಕಬ್ಬು, ಹಣ್ಣು, ಎಳ್ಳು, ಬೆಲ್ಲ ಏನೇ ಇದ್ರೂ ಕೂಡ ಸೊ ಎಲ್ಲರೂ ಕೂಡ ತಿನ್ಬೋದು, ಈ ಎಳ್ಳು ಮಾತ್ರ ತಿನ್ನಬಾರ್ದು ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅಲ್ವಾ. ಸೊ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಸೊ ಬೇಸಿಕಲಿ ಏನು ಅಂತ ಅಂದರೆ ಆಬ್ವಿಯಸ್ಲಿ ಎಳ್ಳು ಬಂದುಬಿಟ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹೀಟನ್ನು ಪ್ರೊಡ್ಯೂಸ್ ಮಾಡುವಂಥ ಯಾವುದೇ ಒಂದು ಅಂಶನ ತಗೊಂಡಾಗ ಅದು ಎಳ್ಳಿರ್ಬೋದು, ಅಥವಾ ನುಗ್ಗೆಕಾಯಿ, ನುಗ್ಗೆ ಸೊಪ್ಪಿರ್ಬೋದು, ಪಪಾಯ ಇರ್ಬೋದು, ಅಂದರೆ ಅನ್ರೈಪ್ಡ್ ಪಪಾಯ ಇರ್ಬೋದು. ಸೊ ಇದನ್ನು ತಿಂದಾಗ ಈ ಸ್ಪೆಷಲಿ ಫಸ್ಟ್ 3 ಮಂತ್ಸಲ್ಲಿ ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ತಿಂದಾಗ ಲೇಡೀಸ್ಗೆ ಕೆಲವ್ರಿಗೆ ಯೂಟ್ರಿನ್ ಕಾಂಟ್ರಾಕ್ಷನ್ಸ್ ಆಗ್ಬೋದು, ಆ್ಯಂಡ್ ಈ ಅನ್ವಾಂಟೆಡ್ ಈ ಬ್ಲೀಡಿಂಗು ಅಥವಾ ಸ್ಪಾಟಿಂಗು ಈ ಥರ ಕಾಣಿಸ್ಕೋಬೋದು, ಬಿಕಾಸ್ ಬಾಡಿನಲ್ಲಿ ಈ ಉಷ್ಣ ಜಾಸ್ತಿ ಆಗ್ಬಿಟ್ಟು ಅಂಥೇಳಿ. ಸೊ ಈ ಟ್ರೆಡಿಷ್ನಲ್ ವಿಸ್ಡಮಲ್ಲಿ ಹಳೆ ಕಾಲದಿಂದ ಕೂಡ ಸೊ ಈ ಎಳ್ಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ಕೊಂಬಂದಾರಂತೆ. ಇನ್ನು ಆಯುರ್ವೇದದಲ್ಲೂ ಕೂಡ ಆಬ್ವಿಯಸ್ಲಿ ಇದು ಉಷ್ಣನ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ. ಸೊ ಸ್ಪೆಷಲಿ ಫಸ್ಟ್ 3 ಮಂತ್ಸಲ್ಲಿ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಲಿ ಲೇಡೀಸ್ ಇದನ್ನು ತಿಂದಾಗ ಸ್ಪಾಟಿಂಗು ಅಥವಾ ಹೊಟ್ಟೆ ನೋವು ಸ್ವಲ್ಪ ಬರೋದು, ಅಥವಾ ಯೂಟ್ರಿನ್ ಕಾಂಟ್ರಾಕ್ಷನ್ಸ್ ಆಗೋದು, ಸೊ ಈ ಥರ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರಂತೆ. ಇನ್ನು ನಾರ್ಮಲಿ ಡಾಕ್ಟರ್ಸ್ನ ಅವ್ರನ್ನೆಲ್ಲ ಕೇಳಿದ್ರೆ ಸೊ ಇದು ಡೈರೆಕ್ಟಾಗಿ ಯಾವುದೇ ರೀತಿ ಪ್ರೆಗ್ನೆನ್ಸಿಗೆ ಅಥವಾ ಮಗುಗೆ ಹಾರ್ಮ್ ಮಾಡೋದಕ್ಕೆ ರಿಲೇಟ್ ಆಗಿಲ್ಲ. ಮೆಡಿಕಲಿ ಇದಕ್ಕೆ ಯಾವುದೂ ಈ ಥರದ ಸ್ಟಡಿ ಇಲ್ಲ. ಬಟ್ ಹಂಗೆ ನೋಡೋಕೆ ಹೋದರೆ ಇದರಲ್ಲಿ ಒಳ್ಳೆ ಅಂದರೆ ಐರನ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಸೊ ತಕ್ಕ ಮಟ್ಟಿಗೆ ಅಂದರೆ ಕಡಿಮೆ ಮಟ್ಟಿಗೆ ತಿಂದರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಇದು ಅವರವರ ಒಂದು ಬಾಡಿಗೆ ಆ್ಯಂಡ್ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ತಕ್ಕಂತೆ ಅವಾಯ್ಡ್ ಮಾಡಿದ್ರೂ ತೊಂದರೆ ಇಲ್ಲ. ತಿಂದ್ರೂ ಕೂಡ ಈಗ ಹಿತಮಿತವಾಗಿ ಒಂದು ಸ್ವಲ್ಪ ತಿಂದ್ರೂ ಕೂಡ ಏನು ದೊಡ್ಡ ಹಾರ್ಮ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಈ ಸಂಕ್ರಾಂತಿ ಟೈಮಲ್ಲಿ ಬೈ ಚಾನ್ಸು ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ, ಬೈ ಚಾನ್ಸ್ ಏನಾದರೂ ಒಂಚೂರು ಶಾಸ್ತ್ರಕ್ಕೆ ಅಂತ ಯಾರಾದರೂ ಎಳ್ಳು ಬೆಲ್ಲ ತಿನ್ಸೋದಕ್ಕೆ ಬಂದರೆ ತಿನ್ನಿ, ಅದರಿಂದ ತೀರಾ ಏನೂ ಆ ಥರ ಎಫೆಕ್ಟ್ ಆಗೋಲ್ಲ. ಆ್ಯಂಡ್ ಅದರಲ್ಲೂ ಫಸ್ಟ್ 3 ಮಂತ್ಸ್ ಏನಾದರೂ ಇತ್ತು ಅಂತಂದರೆ ಆದಷ್ಟು ಅವಾಯ್ಡ್ ಮಾಡಿ. ಫಸ್ಟ್ 3 ಮಂತ್ಸ್ ಆದಮೇಲಂತೂ ಐ ಡೋಂಟ್ ಥಿಂಕ್ ಅದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಅದು ಬಿಟ್ಟರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಬು ಪ್ರಾಸ್ಪೆರಿಟಿ ಆ್ಯಂಡ್ ಅಬಂಡೆನ್ಸ್ ಸಂಕೇತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಕಬ್ಬೇ ಯಾಕೆ ಸಂಕ್ರಾಂತಿ ಟೈಮಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ, ಒಂದು ಕಬ್ಬು ಬಂದ್ಬಿಟ್ಟು ಅಂತಂದರೆ ಅದಕ್ಕೆ ಬಿಸಿಲು ಅಂದರೆ ತುಂಬ ಇಷ್ಟ ಅಂತೆ ಕಬ್ಬಿಗೆ. ಸೊ ಬಿಸಿಲು ಚೆನ್ನಾಗಿದ್ದಷ್ಟು ಕಬ್ಬು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಉತ್ತರಾಯಣ ಕಾಲ, ಅಂದರೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಕಾಲ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಸೂರ್ಯನಿಗೆ ನಮ್ಮ ಒಂದು ಗ್ರ್ಯಾಟಿಟ್ಯೂಡ್ ನಾವು ತಿಳಿಸ್ಬೇಕಲ್ಲ, ಸೊ ಬಿಗಿನಿಂಗ್ ಆಫ್ ದ ಇಯರಲ್ಲೇ. ಸೊ ಅದಕ್ಕೆ ಅದರ ಸಂಕೇತವಾಗಿ
ಈ ಕಬ್ಬನ್ನು ಮುಖ್ಯವಾಗಿ ಸಂಕ್ರಾಂತಿಯಲ್ಲಿ ಬಳಸ್ತೀವಂತೆ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ, ಅದು ಗೆಣಸಾಗಿರ್ಬೋದು, ಅವರೆಕಾಳಾಗಿರ್ಬೋದು, ಅಥವಾ ಕೊಬ್ಬರಿ ಆಗಿರ್ಬೋದು, ಇದೆಲ್ಲನೂ ಕೂಡ ಸೀಸನಲ್ ಇದಕ್ಕೆ, ಅಂದರೆ ಚಳಿ ಇರುತ್ತೆ ತುಂಬ. ಸೊ ಬಾಡಿನಲ್ಲಿ ತಕ್ಕ ಮಟ್ಟಿಗೆ ಉಷ್ಣ ಇರಬೇಕು, ಸೊ ಸ್ಕಿನ್ನು ಡ್ರೈ ಆಗೋದು ಅವಾಯ್ಡ್ ಆಗಬೇಕು ಅಂತ ಯೂಸ್ ಮಾಡ್ತೀವಿ. ಇದು ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಎಸ್, ಸ್ಪೆಷಲಿ ಈ ಒಂದು ಸೀಸನ್ ಸೀಡ್ಸ್ ಬಗ್ಗೆ, ಅಂದರೆ ಈ ಎಳ್ಳಿನ ಬಗ್ಗೆ ನಾನು ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಹೇಳಬೇಕಿತ್ತು. ಬಿಕಾಸ್ ಇದು ನಂದು ಕೂಡ 6th ಮಂತ್ ಆಗಿರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೆ, ತಿನ್ನಲಾ ಬೇಡವಾ ಅಂತ. ಆಮೇಲೆ ಚಾಟ್ ಜಿಪಿಟಿನಲ್ಲೆಲ್ಲ ನೋಡಿದಾದಮೇಲೆ ಏನೋ ಒಂಚೂರು ಶಾಸ್ತ್ರಕ್ಕೆ ಒಂಚೂರು ಹಿತಮಿತವಾಗಿ ತಿಂದರೆ ಏನೂ ಆಗಲ್ಲ ಅಂತ ಗೊತ್ತಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮನೆ ಸಂಕ್ರಾಂತಿ ಹಬ್ಬ. ತುಂಬ ಗ್ರ್ಯಾಂಡ್ ಅಂತಲೂ ಇಲ್ಲ ಆ್ಯಂಡ್ ತುಂಬ ಸಿಂಪಲ್ ಅಂತಲೂ ಇಲ್ಲ, ಬಟ್ ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಫೆಸ್ಟಿವಲ್, ವರ್ಷದ ಮೊದಲನೇ ಫೆಸ್ಟಿವಲ್ಲು. ಸೊ ನನಗೂ ಕೂಡ ಡ್ಯೂ ಡೇಟ್ ಮೇಯಲ್ಲಿದೆ. ಸೊ ಹೋಪ್ಫುಲಿ ಇಟ್ ವಿಲ್ ಬಿ ಅ ವೆರಿ ವೆರಿ ಪ್ರಾಸ್ಪರಸ್ ಆ್ಯಂಡ್ ಅಬಂಡೆಂಟ್ ಇಯರ್ ಆ್ಯಂಡ್ ಎಕ್ಸೈಟಿಂಗ್ ಇಯರ್. ಆ್ಯಂಡ್ ಇದೇ ರೀತಿ ನಿಮಗೂ ಕೂಡ ಒಂದು ಪ್ರಾಸ್ಪರಸ್ ಆ್ಯಂಡ್ ಅಬಂಡೆಂಟ್ ಇಯರ್ ಆಗಿರಲಿ 2026. ಸೊ ಈ ಒಂದು ವಿಷಸ್ನ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಮತ್ತೊಮ್ಮೆ ವೆರಿ ಹ್ಯಾಪಿ ಸಂಕ್ರಾಂತಿ. ಸೊ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆ. ಆ್ಯಂಡ್ ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್.